ಕ್ಲೋಸ್ ಆಗ್ಬಿಡುತ್ತೆ. ಎಫ್ಐಆರ್ ಮಾಡಿದ್ರೆ ಅಪರಾಧದ ತನಿಖೆ ಆರಂಭ ಆಗುತ್ತೆ. ಪೊಲೀಸ್ ಇಲಾಖೆಯಿಂದ ಡಿಸಿಪಿ ಶೇಖರ್ ಈಗಾಗಲೇ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ನಡೆಯುತ್ತೆ. ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ. ಈ ಹಿನ್ನೆಲೆ ಒಬ್ಬೊಬ್ಬರೇ ಸಂಬಂಧಪಟ್ಟವರು ಬರ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯಿಂದ ಡಿಸಿಪಿ ಶೇಖರ್ ಅವರು ಆಗಮಿಸಿದ್ದಾರೆ. ಈಗಾಗಲೇ ಇವರೆಲ್ಲರಿಗೂ ಸೂಚನೆಯನ್ನು ನೀಡಲಾಗಿದೆ. ಕಡ್ಡಾಯ ಹಾಜರಾತಿಗೆ ಇಂಥವರೆಲ್ಲ ಇರಬೇಕು, ಬರಬೇಕು ಅಂತ ಹೇಳಿ. ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇರೋದ್ರಿಂದ ಈಗ ಪೊಲೀಸ್ ಇಲಾಖೆಯಿಂದ ಡಿಸಿಪಿ ಶೇಖರ್ ಅವರು ಕೋರ್ಟ್ಗೆ ಆಗಮಿಸಿದ್ದಾರೆ. ಕ್ಲೋಸ್ ಆಗ್ಬಿಡುತ್ತೆ. ಎಫ್ಐಆರ್ ಮಾಡಿದ್ರೆ ಅಪರಾಧದ ತನಿಖೆ ಆರಂಭ ಆಗುತ್ತೆ. ಪೊಲೀಸ್ ಇಲಾಖೆಯಿಂದ ಡಿಸಿಪಿ ಶೇಖರ್ ಈಗಾಗಲೇ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ನಡೆಯುತ್ತೆ. ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ. ಈ ಹಿನ್ನೆಲೆ ಒಬ್ಬೊಬ್ಬರೇ ಸಂಬಂಧಪಟ್ಟವರು ಬರ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯಿಂದ ಡಿಸಿಪಿ ಶೇಖರ್ ಅವರು ಆಗಮಿಸಿದ್ದಾರೆ. ಈಗಾಗಲೇ ಇವರೆಲ್ಲರಿಗೂ ಸೂಚನೆಯನ್ನು ನೀಡಲಾಗಿದೆ. ಕಡ್ಡಾಯ ಹಾಜರಾತಿಗೆ ಇಂಥವರೆಲ್ಲ ಇರಬೇಕು, ಬರಬೇಕು ಅಂತ ಹೇಳಿ. ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇರೋದ್ರಿಂದ ಈಗ ಪೊಲೀಸ್ ಇಲಾಖೆಯಿಂದ ಡಿಸಿಪಿ ಶೇಖರ್ ಅವರು ಕೋರ್ಟ್ಗೆ ಆಗಮಿಸಿದ್ದಾರೆ. ಕ್ಲೋಸ್ ಆಗ್ಬಿಡುತ್ತೆ. ಎಫ್ಐಆರ್ ಮಾಡಿದ್ರೆ ಅಪರಾಧದ ತನಿಖೆ ಆರಂಭ ಆಗುತ್ತೆ. ಪೊಲೀಸ್ ಇಲಾಖೆಯಿಂದ ಡಿಸಿಪಿ ಶೇಖರ್ ಈಗಾಗಲೇ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ನಡೆಯುತ್ತೆ. ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ. ಈ ಹಿನ್ನೆಲೆ ಒಬ್ಬೊಬ್ಬರೇ ಸಂಬಂಧಪಟ್ಟವರು ಬರ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯಿಂದ ಡಿಸಿಪಿ ಶೇಖರ್ ಅವರು ಆಗಮಿಸಿದ್ದಾರೆ. ಈಗಾಗಲೇ ಇವರೆಲ್ಲರಿಗೂ ಸೂಚನೆಯನ್ನು ನೀಡಲಾಗಿದೆ. ಕಡ್ಡಾಯ ಹಾಜರಾತಿಗೆ ಇಂಥವರೆಲ್ಲ ಇರಬೇಕು, ಬರಬೇಕು ಅಂತ ಹೇಳಿ. ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇರೋದ್ರಿಂದ ಈಗ ಪೊಲೀಸ್ ಇಲಾಖೆಯಿಂದ ಡಿಸಿಪಿ ಶೇಖರ್ ಅವರು ಕೋರ್ಟ್ಗೆ ಆಗಮಿಸಿದ್ದಾರೆ. ಕ್ಲೋಸ್ ಆಗ್ಬಿಡುತ್ತೆ. ಎಫ್ಐಆರ್ ಮಾಡಿದ್ರೆ ಅಪರಾಧದ ತನಿಖೆ ಆರಂಭ ಆಗುತ್ತೆ. ಪೊಲೀಸ್ ಇಲಾಖೆಯಿಂದ ಡಿಸಿಪಿ ಶೇಖರ್ ಈಗಾಗಲೇ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ನಡೆಯುತ್ತೆ. ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ. ಈ ಹಿನ್ನೆಲೆ ಒಬ್ಬೊಬ್ಬರೇ ಸಂಬಂಧಪಟ್ಟವರು ಬರ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯಿಂದ ಡಿಸಿಪಿ ಶೇಖರ್ ಅವರು ಆಗಮಿಸಿದ್ದಾರೆ. ಈಗಾಗಲೇ ಇವರೆಲ್ಲರಿಗೂ ಸೂಚನೆಯನ್ನು ನೀಡಲಾಗಿದೆ. ಕಡ್ಡಾಯ ಹಾಜರಾತಿಗೆ ಇಂಥವರೆಲ್ಲ ಇರಬೇಕು, ಬರಬೇಕು ಅಂತ ಹೇಳಿ. ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇರೋದ್ರಿಂದ ಈಗ ಪೊಲೀಸ್ ಇಲಾಖೆಯಿಂದ ಡಿಸಿಪಿ ಶೇಖರ್ ಅವರು ಕೋರ್ಟ್ಗೆ ಆಗಮಿಸಿದ್ದಾರೆ. ಕ್ಲೋಸ್ ಆಗ್ಬಿಡುತ್ತೆ. ಎಫ್ಐಆರ್ ಮಾಡಿದ್ರೆ ಅಪರಾಧದ ತನಿಖೆ ಆರಂಭ ಆಗುತ್ತೆ. ಪೊಲೀಸ್ ಇಲಾಖೆಯಿಂದ ಡಿಸಿಪಿ ಶೇಖರ್ ಈಗಾಗಲೇ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ನಡೆಯುತ್ತೆ. ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ. ಈ ಹಿನ್ನೆಲೆ ಒಬ್ಬೊಬ್ಬರೇ ಸಂಬಂಧಪಟ್ಟವರು ಬರ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯಿಂದ ಡಿಸಿಪಿ ಶೇಖರ್ ಅವರು ಆಗಮಿಸಿದ್ದಾರೆ. ಈಗಾಗಲೇ ಇವರೆಲ್ಲರಿಗೂ ಸೂಚನೆಯನ್ನು ನೀಡಲಾಗಿದೆ. ಕಡ್ಡಾಯ ಹಾಜರಾತಿಗೆ ಇಂಥವರೆಲ್ಲ ಇರಬೇಕು, ಬರಬೇಕು ಅಂತ ಹೇಳಿ. ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇರೋದ್ರಿಂದ ಈಗ ಪೊಲೀಸ್ ಇಲಾಖೆಯಿಂದ ಡಿಸಿಪಿ ಶೇಖರ್ ಅವರು ಕೋರ್ಟ್ಗೆ ಆಗಮಿಸಿದ್ದಾರೆ. ಕ್ಲೋಸ್ ಆಗ್ಬಿಡುತ್ತೆ. ಎಫ್ಐಆರ್ ಮಾಡಿದ್ರೆ ಅಪರಾಧದ ತನಿಖೆ ಆರಂಭ ಆಗುತ್ತೆ. ಪೊಲೀಸ್ ಇಲಾಖೆಯಿಂದ ಡಿಸಿಪಿ ಶೇಖರ್ ಈಗಾಗಲೇ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ನಡೆಯುತ್ತೆ. ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ. ಈ ಹಿನ್ನೆಲೆ ಒಬ್ಬೊಬ್ಬರೇ ಸಂಬಂಧಪಟ್ಟವರು ಬರ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯಿಂದ ಡಿಸಿಪಿ ಶೇಖರ್ ಅವರು ಆಗಮಿಸಿದ್ದಾರೆ. ಈಗಾಗಲೇ ಇವರೆಲ್ಲರಿಗೂ ಸೂಚನೆಯನ್ನು ನೀಡಲಾಗಿದೆ. ಕಡ್ಡಾಯ ಹಾಜರಾತಿಗೆ ಇಂಥವರೆಲ್ಲ ಇರಬೇಕು, ಬರಬೇಕು ಅಂತ ಹೇಳಿ. ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇರೋದ್ರಿಂದ ಈಗ ಪೊಲೀಸ್ ಇಲಾಖೆಯಿಂದ ಡಿಸಿಪಿ ಶೇಖರ್ ಅವರು ಕೋರ್ಟ್ಗೆ ಆಗಮಿಸಿದ್ದಾರೆ. ಕ್ಲೋಸ್ ಆಗ್ಬಿಡುತ್ತೆ. ಎಫ್ಐಆರ್ ಮಾಡಿದ್ರೆ ಅಪರಾಧದ ತನಿಖೆ ಆರಂಭ ಆಗುತ್ತೆ. ಪೊಲೀಸ್ ಇಲಾಖೆಯಿಂದ ಡಿಸಿಪಿ ಶೇಖರ್ ಈಗಾಗಲೇ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ನಡೆಯುತ್ತೆ. ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ. ಈ ಹಿನ್ನೆಲೆ ಒಬ್ಬೊಬ್ಬರೇ ಸಂಬಂಧಪಟ್ಟವರು ಬರ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯಿಂದ ಡಿಸಿಪಿ ಶೇಖರ್ ಅವರು ಆಗಮಿಸಿದ್ದಾರೆ. ಈಗಾಗಲೇ ಇವರೆಲ್ಲರಿಗೂ ಸೂಚನೆಯನ್ನು ನೀಡಲಾಗಿದೆ. ಕಡ್ಡಾಯ ಹಾಜರಾತಿಗೆ ಇಂಥವರೆಲ್ಲ ಇರಬೇಕು, ಬರಬೇಕು ಅಂತ ಹೇಳಿ. ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇರೋದ್ರಿಂದ ಈಗ ಪೊಲೀಸ್ ಇಲಾಖೆಯಿಂದ ಡಿಸಿಪಿ ಶೇಖರ್ ಅವರು ಕೋರ್ಟ್ಗೆ ಆಗಮಿಸಿದ್ದಾರೆ. ಕ್ಲೋಸ್ ಆಗ್ಬಿಡುತ್ತೆ. ಎಫ್ಐಆರ್ ಮಾಡಿದ್ರೆ ಅಪರಾಧದ ತನಿಖೆ ಆರಂಭ ಆಗುತ್ತೆ. ಪೊಲೀಸ್ ಇಲಾಖೆಯಿಂದ ಡಿಸಿಪಿ ಶೇಖರ್ ಈಗಾಗಲೇ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ನಡೆಯುತ್ತೆ. ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ. ಈ ಹಿನ್ನೆಲೆ ಒಬ್ಬೊಬ್ಬರೇ ಸಂಬಂಧಪಟ್ಟವರು ಬರ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯಿಂದ ಡಿಸಿಪಿ ಶೇಖರ್ ಅವರು ಆಗಮಿಸಿದ್ದಾರೆ. ಈಗಾಗಲೇ ಇವರೆಲ್ಲರಿಗೂ ಸೂಚನೆಯನ್ನು ನೀಡಲಾಗಿದೆ. ಕಡ್ಡಾಯ ಹಾಜರಾತಿಗೆ
ಇಂಥವರೆಲ್ಲ ಇರಬೇಕು ಬರಬೇಕು ಅಂತ ಹೇಳಿ. ಸೊ ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇರೋದ್ರಿಂದ ಈಗ ಪೊಲೀಸ್ ಇಲಾಖೆಯಿಂದ ಡಿಸಿಪಿ ಶೇಖರ್ ಅವರು ಕೋರ್ಟ್ಗೆ ಆಗಮಿಸಿದ್ದಾರೆ. ಕ್ಲೋಸ್ ಆಗಿಬಿಡುತ್ತೆ. ಎಫ್ಐಆರ್ ಮಾಡಿದ್ರೆ ಅಪರಾಧದ ತನಿಖೆ ಆರಂಭ ಆಗುತ್ತೆ. ಪೊಲೀಸ್ ಇಲಾಖೆಯಿಂದ ಡಿಸಿಪಿ ಶೇಖರ್ ಈಗಾಗಲೇ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ನಡೆಯುತ್ತೆ. ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ. ಈ ಹಿನ್ನೆಲೆ ಒಬ್ಬೊಬ್ಬರೇ ಸಂಬಂಧಪಟ್ಟವರು ಬರ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯಿಂದ ಡಿಸಿಪಿ ಶೇಖರ್ ಅವರು ಆಗಮಿಸಿದ್ದಾರೆ. ಈಗಾಗಲೇ ಇವರೆಲ್ಲರಿಗೂ ಸೂಚನೆಯನ್ನು ನೀಡಲಾಗಿದೆ. ಕಡ್ಡಾಯ ಹಾಜರಾತಿಗೆ ಇಂಥವರೆಲ್ಲ ಇರಬೇಕು ಬರಬೇಕು ಅಂತ ಹೇಳಿ. ಸೊ ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇರೋದ್ರಿಂದ ಈಗ ಪೊಲೀಸ್ ಇಲಾಖೆಯಿಂದ ಡಿಸಿಪಿ ಶೇಖರ್ ಅವರು ಕೋರ್ಟ್ಗೆ ಆಗಮಿಸಿದ್ದಾರೆ. ಕ್ಲೋಸ್ ಆಗಿಬಿಡುತ್ತೆ. ಎಫ್ಐಆರ್ ಮಾಡಿದ್ರೆ ಅಪರಾಧದ ತನಿಖೆ ಆರಂಭ ಆಗುತ್ತೆ. ಪೊಲೀಸ್ ಇಲಾಖೆಯಿಂದ ಡಿಸಿಪಿ ಶೇಖರ್ ಈಗಾಗಲೇ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ನಡೆಯುತ್ತೆ. ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ. ಈ ಹಿನ್ನೆಲೆ ಒಬ್ಬೊಬ್ಬರೇ ಸಂಬಂಧಪಟ್ಟವರು ಬರ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯಿಂದ ಡಿಸಿಪಿ ಶೇಖರ್ ಅವರು ಆಗಮಿಸಿದ್ದಾರೆ. ಈಗಾಗಲೇ ಇವರೆಲ್ಲರಿಗೂ ಸೂಚನೆಯನ್ನು ನೀಡಲಾಗಿದೆ. ಕಡ್ಡಾಯ ಹಾಜರಾತಿಗೆ ಇಂಥವರೆಲ್ಲ ಇರಬೇಕು ಬರಬೇಕು ಅಂತ ಹೇಳಿ. ಸೊ ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇರೋದ್ರಿಂದ ಈಗ ಪೊಲೀಸ್ ಇಲಾಖೆಯಿಂದ ಡಿಸಿಪಿ ಶೇಖರ್ ಅವರು ಕೋರ್ಟ್ಗೆ ಆಗಮಿಸಿದ್ದಾರೆ. ಕ್ಲೋಸ್ ಆಗಿಬಿಡುತ್ತೆ. ಎಫ್ಐಆರ್ ಮಾಡಿದ್ರೆ ಅಪರಾಧದ ತನಿಖೆ ಆರಂಭ ಆಗುತ್ತೆ. ಪೊಲೀಸ್ ಇಲಾಖೆಯಿಂದ ಡಿಸಿಪಿ ಶೇಖರ್ ಈಗಾಗಲೇ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ನಡೆಯುತ್ತೆ. ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ. ಈ ಹಿನ್ನೆಲೆ ಒಬ್ಬೊಬ್ಬರೇ ಸಂಬಂಧಪಟ್ಟವರು ಬರ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯಿಂದ ಡಿಸಿಪಿ ಶೇಖರ್ ಅವರು ಆಗಮಿಸಿದ್ದಾರೆ. ಈಗಾಗಲೇ ಇವರೆಲ್ಲರಿಗೂ ಸೂಚನೆಯನ್ನು ನೀಡಲಾಗಿದೆ. ಕಡ್ಡಾಯ ಹಾಜರಾತಿಗೆ ಇಂಥವರೆಲ್ಲ ಇರಬೇಕು ಬರಬೇಕು ಅಂತ ಹೇಳಿ. ಸೊ ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇರೋದ್ರಿಂದ ಈಗ ಪೊಲೀಸ್ ಇಲಾಖೆಯಿಂದ ಡಿಸಿಪಿ ಶೇಖರ್ ಅವರು ಕೋರ್ಟ್ಗೆ ಆಗಮಿಸಿದ್ದಾರೆ. ಕ್ಲೋಸ್ ಆಗಿಬಿಡುತ್ತೆ. ಎಫ್ಐಆರ್ ಮಾಡಿದ್ರೆ ಅಪರಾಧದ ತನಿಖೆ ಆರಂಭ ಆಗುತ್ತೆ. ಪೊಲೀಸ್ ಇಲಾಖೆಯಿಂದ ಡಿಸಿಪಿ ಶೇಖರ್ ಈಗಾಗಲೇ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ನಡೆಯುತ್ತೆ. ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ. ಈ ಹಿನ್ನೆಲೆ ಒಬ್ಬೊಬ್ಬರೇ ಸಂಬಂಧಪಟ್ಟವರು ಬರ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯಿಂದ ಡಿಸಿಪಿ ಶೇಖರ್ ಅವರು ಆಗಮಿಸಿದ್ದಾರೆ. ಈಗಾಗಲೇ ಇವರೆಲ್ಲರಿಗೂ ಸೂಚನೆಯನ್ನು ನೀಡಲಾಗಿದೆ. ಕಡ್ಡಾಯ ಹಾಜರಾತಿಗೆ ಇಂಥವರೆಲ್ಲ ಇರಬೇಕು ಬರಬೇಕು ಅಂತ ಹೇಳಿ. ಸೊ ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇರೋದ್ರಿಂದ ಈಗ ಪೊಲೀಸ್ ಇಲಾಖೆಯಿಂದ ಡಿಸಿಪಿ ಶೇಖರ್ ಅವರು ಕೋರ್ಟ್ಗೆ ಆಗಮಿಸಿದ್ದಾರೆ. ಕ್ಲೋಸ್ ಆಗಿಬಿಡುತ್ತೆ. ಎಫ್ಐಆರ್ ಮಾಡಿದ್ರೆ ಅಪರಾಧದ ತನಿಖೆ ಆರಂಭ ಆಗುತ್ತೆ. ಪೊಲೀಸ್ ಇಲಾಖೆಯಿಂದ ಡಿಸಿಪಿ ಶೇಖರ್ ಈಗಾಗಲೇ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ನಡೆಯುತ್ತೆ. ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ. ಈ ಹಿನ್ನೆಲೆ ಒಬ್ಬೊಬ್ಬರೇ ಸಂಬಂಧಪಟ್ಟವರು ಬರ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯಿಂದ ಡಿಸಿಪಿ ಶೇಖರ್ ಅವರು ಆಗಮಿಸಿದ್ದಾರೆ. ಈಗಾಗಲೇ ಇವರೆಲ್ಲರಿಗೂ ಸೂಚನೆಯನ್ನು ನೀಡಲಾಗಿದೆ. ಕಡ್ಡಾಯ ಹಾಜರಾತಿಗೆ ಇಂಥವರೆಲ್ಲ ಇರಬೇಕು ಬರಬೇಕು ಅಂತ ಹೇಳಿ. ಸೊ ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇರೋದ್ರಿಂದ ಈಗ ಪೊಲೀಸ್ ಇಲಾಖೆಯಿಂದ ಡಿಸಿಪಿ ಶೇಖರ್ ಅವರು ಕೋರ್ಟ್ಗೆ ಆಗಮಿಸಿದ್ದಾರೆ. ಕ್ಲೋಸ್ ಆಗಿಬಿಡುತ್ತೆ. ಎಫ್ಐಆರ್ ಮಾಡಿದ್ರೆ ಅಪರಾಧದ ತನಿಖೆ ಆರಂಭ ಆಗುತ್ತೆ. ಪೊಲೀಸ್ ಇಲಾಖೆಯಿಂದ ಡಿಸಿಪಿ ಶೇಖರ್ ಈಗಾಗಲೇ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ನಡೆಯುತ್ತೆ. ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ. ಈ ಹಿನ್ನೆಲೆ ಒಬ್ಬೊಬ್ಬರೇ ಸಂಬಂಧಪಟ್ಟವರು ಬರ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯಿಂದ ಡಿಸಿಪಿ ಶೇಖರ್ ಅವರು ಆಗಮಿಸಿದ್ದಾರೆ. ಈಗಾಗಲೇ